ಈ ಜಾತಿ ಮತ ಆಮೇಲೆ ಉಪಜಾತಿ ಮೀಸಲಾತಿ ಇದನ್ನು ಪ್ರವೋಕ್ ಮಾಡೋದರಲ್ಲಿ ನಮ್ಮ ರಾಜಕಾರಣಿಗಳಿಗೆ ಪರ್ಸನಲ್ ಅಜೆಂಡಾ ಇದೆ. ಅದಕ್ಕೋಸ್ಕರ ಈಗ ನೀವು ಎಷ್ಟೋ ಇದನ್ನು ಜನ ನಮ್ಗೆ ಈ ಜಾತಿ ಮತ ಬೇಡಪ್ಪ ಅವೆಲ್ಲ ಬೇಡ, ಅದರಿಂದ ನಮಗೇನು ಪ್ರಯೋಜನ ಇಲ್ಲ ಅಂತ ಅಂದ್ರೂ ಇವರು ಅದನ್ನು ಚುಚ್ಕೊಟ್ಬಿಟ್ಟು ಅದನ್ನು ಅವರು ಹೇಳೋಂಗೆ ಮಾಡ್ತಾರೆ. ಅದು ವಿಪರ್ಯಾಸ ನಮ್ಮ ದೇಶದಲ್ಲಿ. ಈ ಹೋಗಬೇಕು, ಇದು ಪೂರ್ತಿ ಹೋಗಬೇಕು. ಈ ಮೀಸಲಾತಿ ಇದು ಇದರಲ್ಲೇನು ಅರ್ಥ ಇಲ್ಲ. ನಿನಗೆ ಕ್ಷಮತೆ ಇದೆಯಾ, ಮೆರಿಟ್ ಇದೆಯಾ, ಮುಂದೆ ಬರ್ತಿ, ಆಗ ದೇಶನೂ ಮುಂದೆ ಹೋಗುತ್ತೆ. ಇಲ್ದಿದ್ರೆ ನಾವು ಇದೇ ಮೀಸಲಾತಿ, ಇದೇ 50%, ಇದೇ 75%, ಆ ಮೀಸಲಾತಿಗೋಸ್ಕರ ತಾನೇ ಬಾಂಗ್ಲಾದೇಶಲ್ಲಿ ಇಷ್ಟು ದೊಡ್ಡ ಆ ಮೀಸಲಾತಿನ ಹಸಿನ ವಾಪಸ್ ತಗೊಂಡ್ರು, ಆದ್ರೂ ಹೊಡೆದಾಟ. ಸೊ ನಮ್ಮ ದೇಶದಲ್ಲಿ ಈ ಮೀಸಲಾತಿ, ಈ ಜಾತಿ ಉಪಜಾತಿ ಇದ್ರ ವಿಷಯ ನಾವು ಎಷ್ಟು ಕಮ್ಮಿ ಅದರ ಬಗ್ಗೆ ಯೋಚನೆ ಮಾಡ್ತೇವೋ ಅಷ್ಟು ನಮ್ಮ ದೇಶಕ್ಕೆ ಒಳ್ಳೆಯದು. ಬೇಡವರೇ, ಜಾಗತಿಕವಾಗಿ ನಡೀತಾ ಇರುವಂಥ ವಿದ್ಯಮಾನಗಳು ಬಾಂಗ್ಲಾ ಆಗಿರ್ಬೋದು, ಶ್ರೀಲಂಕಾ ಆಗಿರ್ಬೋದು, ಇಂಥ ನಮ್ಮ ನೆರೆ ರಾಷ್ಟ್ರಗಳಲ್ಲಿ ಸೃಷ್ಟಿಯಾಗಿರುವಂಥ ಅತಂತ್ರತೆ ನಾವು ರಾಜತಾಂತ್ರಿಕವಾಗಿ ನಮ್ಮ ದೇಶವನ್ನು ಸುಭದ್ರವಾಗಿ ನಡೆಸಬೇಕು ಅನ್ನೋದು ನಮ್ಮ ಉದ್ದೇಶ. ಹಾಗಾಗಿ ರಾಜಕಾರಣಿಗಳ ಕರ್ತವ್ಯ ಪಾತ್ರ ಏನು ವೇಣುವರೇ? ಸರ್, ನೀವು ಹೇಳಿದಾಗ ಏನು ಆರ್ಮಿ ಇದೆ, ಅವರು ಡ್ಯೂಟಿ 100ಗೆ 100% ಮಾಡ್ತಿದ್ದಾರೆ. ಹೌದು. ಆದರೆ ರಾಜಕಾರಣಿಗಳು ಸಹ ಮಾಡಬೇಕಾಗತ್ತೆ, 100% ಮಾಡಬೇಕಾಗತ್ತೆ. ತಾವೆಲ್ಲ ನೋಡಿದ್ರೆ ನಾವು 2014ರಿಂದ ಈಚೆಗೆ ಜೈಶಂಕರ್ ಜಿ ಅವರು ಫಾರಿನ್ ಪಾಲಿಸೀಸನ್ನು ಸಾಕಷ್ಟು ಬದಲಾವಣೆಗಳನ್ನ ತಗೊಬಂದರು. ಹೌದು. ಯಾವುದೇ ಫಾರಿನ್ ಪಾಲಿಸಿ ಇದಕ್ಕೆ ಮುಂಚೆ ಇರಲಿಲ್ಲ. ಅದರಿಂದನೇ ಈ ಕುತಂತ್ರ ಇದು. ಅಖಂಡ ಭಾರತ ಏನಿತ್ತು, ಬಾಂಗ್ಲಾದೇಶ ಇರ್ಬೋದು, ಶ್ರೀಲಂಕಾ ಇರ್ಬೋದು, ನೇಪಾಲ್ ಇರ್ಬೋದು, ಬರ್ಮಾ ಇರ್ಬೋದು, ಹಾಗೆ ಪಾಕಿಸ್ತಾನ ಇರ್ಬೋದು, ಇವೆಲ್ಲ ನಮ್ಮದೇ ಅಂಗಗಳು. ಯಾಕೆ ಇವೆಲ್ಲ ಡಿವೈಡ್ ಆಯಿತು ಅಂತ ಹೇಳಿದ್ರೆ ತಮಗೆಲ್ಲ ಗೊತ್ತಿದೆ. ಈ ಅಖಂಡ ಭಾರತ ವಿಂಗಡಣೆ ಆದಾಗ ಅಟ್ಲೀಸ್ಟ್ ಈಗ ಭಾರತ ಏನಿದೆ ಆ ಭಾರತವನ್ನು ಸುಭದ್ರವಾಗಿ ಇಡಬೇಕು ಅಂತೇಳಿದ್ರೆ ಆರ್ಮಿ ಮಾತ್ರ ಸಾಧ್ಯ ಇಲ್ಲ, ಅದರ ಜೊತೆ ರಾಜತಾಂತ್ರಿಕ ನಡೆಗಳು ಅದರ ಜೊತೆಯಾಗಿ ಹೋಗಬೇಕೇ ವಿನಃ ಇದು ಸಪ್ರೇಟ್ ಅದು ಸಪ್ರೇಟ್ ಆದಾಗ ಇದು ಸಾಧ್ಯ ಇಲ್ಲ. ತಾವು ಹೇಗ ವಿದ್ಯಮಾನಗಳಲ್ಲಿ ನೋಡ್ತಾ ಇದ್ದೀರಿ, ಬಾಂಗ್ಲಾದೇಶದಲ್ಲಿ ಹಿಂದೂಗಳ ಕಗ್ಗೊಲೆ, ಇದು ನಮ್ಮ ದೇಶದಲ್ಲೂ ಬರ್ಬೋದು. ನಮ್ಮ ದೇಶದಲ್ಲಿ ಬರಲಿಕ್ಕೆ ನಾವು ಹೇಗೆ ಸಮರ್ಥರಾಗಿದ್ದೀವಿ, ಆದರೆ ಎಲ್ಲೋ ಒಂದು ಕಡೆ ನಾವು ಜಾಗೃತರು ಆಗಲಿಲ್ಲ ಅಂತೇಳಿದ್ರೆ ಖಂಡಿತ ಮುಂದೊಂದು ದಿವಸ ನಮ್ಮ ದೇಶದಲ್ಲೂ ಸಹ ಇಂಥ ಒಂದು ಪರಿಸ್ಥಿತಿ ಖಂಡಿತ ಬರುತ್ತೆ ಅನ್ನೋದು ಈ ನಾವು ಎಚ್ಚರಿಕೆಯಿಂದ ನೋಡಬೇಕಾದಂಥ ವ್ಯವಸ್ಥೆಯನ್ನು ಸೃಷ್ಟಿ ಮಾಡಬೇಕಾಗಿದೆ. ಈಗ ತಾವು ನೋಡಿದ್ರಿ, ಶ್ರೀಲಂಕಾದಲ್ಲೂ ಎಲ್ಲ ಜನ ದಂಗೆ ಇದ್ದರು. ಈಗಾಗಲೇ ನಾವು ಇಷ್ಟೊತ್ತು ನಮ್ಮ ಮುರಳಿ ಸರೆಲ್ಲ ಹೇಳ್ತಾ ಇದ್ರು ಮೀಸಲಾತಿಗಳ ಬಗ್ಗೆ, ಅಲ್ಲೂ ಅದೇ ಆಯಿತು, ಬಾಂಗ್ಲಾದೇಶದಲ್ಲೂ ಅದೇ ಆಯಿತು, ಮತ್ತು ಪಾಕಿಸ್ತಾನ ದಿವಾನ ಇತ್ತು, ತಾಲಿಬಾನ್ ಅದು ಆಗಿದೆ. ಇದೇ ರೀತಿಯಾದಂಥ ಪರಿಸ್ಥಿತಿ ನಮ್ಮ ಭಾರತ ದೇಶಕ್ಕೆ ಬರಬೇಕಾ ಅನ್ನೋ ಒಂದು ಚಿಂತನೆಯನ್ನು ನಾವು ಇಡೀ ಭಾರತದ ದೇಶದ ಪ್ರಜೆಗಳು ನಾವು ಇದ್ರ ಬಗ್ಗೆ ಚಿಂತನೆ ಮಾಡಬೇಕಾಗಿದೆ. ಬರೀ ಗಡಿ ಭಾಗಗಳಲ್ಲಿ ಸೈನಿಕರು ಆ ಗಡಿ ಭಾಗಗಳನ್ನು ಕಾಪಾಡೋದು ಮಾತ್ರನಾ, ಅಥವಾ ದೇಶದಲ್ಲಿರುವಂಥ ನಾವೆಲ್ಲ ಸಾರ್ವಜನಿಕರು ಅದಕ್ಕೆ ಒಗ್ಗೂಡಿ ನಾವು ಕೆಲಸ ಮಾಡಬೇಕಾದಂಥ ಒಂದು ಪ್ರಮೇಯ ಇದೆಯಾ ಅನ್ನೋದು ತಾವೆಲ್ಲರೂ ಚಿಂತನೆ ಮಾಡಬೇಕು. ಏನು ಈಗ CAA ಇರ್ಬೋದು, NRC ಇರ್ಬೋದು, ಇಂಥ ಒಂದು ಕಠಿಣವಾದಂತಹ ಒಂದು ವಿಧೇಯಕಗಳನ್ನು ಮಂಡನೆ ಮಾಡಬೇಕು. ಯಾಕೆ ಅಂತೇಳಿದ್ರೆ ನಾವು ಇಲ್ಲಿನ ವ್ಯವಸ್ಥೆಯಲ್ಲೇ ನಮ್ಮ ಯಾರಿಗೂ ಇಲ್ಲಿ ಜಾಬ್ ಕ್ರಿಯೇಟ್ ಮಾಡ್ಲಿಕ್ಕೆ ಆಗ್ತಾ ಇಲ್ಲ. ಬಾಂಗ್ಲಾದೇಶದಿಂದ ನುಸುಳ್ಕೋರರು ಸಾಕಷ್ಟು ಲಕ್ಷಾಂತರ ಜನ ಬಾಂಗ್ಲಾದೇಶದಿಂದ ನುಸುಳ್ಕೋರರು ಬರ್ತಾ ಇದ್ದಾರೆ. ಅಲ್ಲ, ಇನ್ನು ಮುಂದೆ ಇನ್ನೂ ಹೆಚ್ಚಾಗಿ ಆಗುತ್ತೆ. ಯಾಕಂತ ಹೇಳಿದ್ರೆ ನಾವು ಅದನ್ನ ತಡಿಲಿಕ್ಕೆ ಹೋಗ್ತಾ ಇಲ್ಲ. ಇದು ಯಾರು ಒಂದು ಕಡೆ ಪ್ರೊಟೆಕ್ಟ್ ಮಾಡಬೇಕು ಅಂತ ಹೇಳಿದ್ರೆ ಇನ್ನೊಂದು ಕಡೆ ಅದಕ್ಕೆ ಆಪೋಸ್ ಮಾಡೋರು ನಮ್ಮವರೇ ಇದ್ದಾರೆ. ಇದ್ರ ಬಗ್ಗೆ ಕಠಿಣವಾದಂತಹ ಸರ್ಕಾರಗಳು ನಿರ್ಧಾರಗಳು ತಗೊಳ್ತಾ ಇದೆ. ಆದರೆ ರಾಜತಾಂತ್ರಿಕ ಏನಿದೆ ಅದು ಸ್ಟ್ರಾಂಗ್ ಆಗ್ತಾ ಹೋಗ್ತಾ ಇದೆ. ಇನ್ನೊಂದು ಕಡೆ ಯಾರು ಆಪೋಸಿಷನ್ ಅಲ್ಲಿ ಯಾರು ಕೂತಿದ್ದಾರೆ ಮೇಧಾವಿಗಳು, ಅದನ್ನೇ ಯಾಕೆ ತಡೆ ಹಿಡಿತಾ ಇದ್ದಾರೆ ಅನ್ನೋದು ಒಂದು ಯಕ್ಷ ಪ್ರಶ್ನೆಯಾಗಿ ಉಳಿದಿದೆ. ನಿಜ. ಇದ್ರ ನಡುವೆ ನನ್ಗೊಂದು ಮಾತು ನೆನಪಾಯ್ತು. ಅಂದ್ರೆ ಕಠಿಣ ನಿಯಮಗಳನ್ನ ತರಬೇಕು ಅಂತ ಹೋದಾಗ ಅದನ್ನ ರಾಜಕೀಯಗೊಳಿಸೋದು, ನಾವು ಕಾಗಜ್ ನಹಿ ದಿಖಾಯೆಂಗೆ, ಡಾಕ್ಯುಮೆಂಟ್ಸ್ ತೋರ್ಸಲ್ಲ, ಈ ತರದ ಮಾತುಗಳೆಲ್ಲ ಕೇಳಿಸ್ಕೊಂಡಾಗ, ರಾಜಕೀಯ ಆಟಾಟೋಪುಗಳನ್ನ ಕೇಳಿಸ್ಕೊಂಡಾಗ ದೇಶಕ್ಕೋಸ್ಕರ ಸರ್ವವನ್ನ ಸಮರ್ಪಣೆ ಮಾಡಿರುವ ಒಬ್ಬ ಸೈನಿಕನ ಮನಸ್ಸಿನಲ್ಲಿ ಏನ್ ನಡೆಯುತ್ತೆ ಸರ್? ಈ ಎಸ್ಪೆಷಲಿ ರಾಜಕೀಯಕ್ಕೋಸ್ಕರ ನಡೆಯುವಂತಹ ನಾನು ಒಂದು ದೊಡ್ಡ ಉದಾಹರಣೆಯನ್ನು ಕೊಡ್ತೀನಿ. 1971 ವಾರ ಆಯ್ತು. ಅದರಿಂದ ನಮ್ಮ ಸೇನೆ ಬಲಿಷ್ಠವಾಗಿತ್ತು. ಬಲಿಷ್ಠವಾಗಿದ್ದ ಸೇನೆ ಯಾಕೆ ಸೋಲ್ದ್ವಿ ಅನ್ನೋದು ಒಂದು ನಾವು ಹುಡುಕಾಡಿದಾಗ ಬ್ರಿಗೇಡಿಯರ್ ದಳವಿ ಅನ್ನೋರು
ಆ ಒಂದು ಟುಕಡಿಯಲ್ಲಿ ಇರ್ತಾರೆ, ಅವರೊಂದು ಪುಸ್ತಕ ಬರೆದಿರ್ತಾರೆ ಹಿಮಾಲಯನ್ ಬ್ಲೆಂಡರ್ ಅಂತೇಳಿ. ಆ ಪುಸ್ತಕನ ಓದ್ದವ್ರಿಗೆ ಅರ್ಥ ಆಗುತ್ತೆ. ಕನ್ನಡದ ಅನುವಾದನೂ ಇದೆ. ಯಾರೆಲ್ಲ ವೀಕ್ಷಕರು ಓದಿಲ್ಲ ದಯಮಾಡಿ ಓದಿ. ರವಿ ಬೆಳಗೆರೆ ಅವರು ಅದರ ಕನ್ನಡದ ಅನುವಾದವನ್ನ ಕೂಡ ಮಾಡಿದ್ದಾರೆ. ಅದ್ಭುತವಾದ ಪುಸ್ತಕ ಹಿಮಾಲಯನ್ ಬ್ಲೆಂಡರ್. ಇವತ್ತೇ ತಗೊಂಡು ಓದಿ. ಯಾಕೆ ರಾಜತಾಂತ್ರಿಕ ನಡೆ ಯಾಗಿರ್ಬೇಕು ಅನ್ನೋದಕ್ಕೆ ಅದರಲ್ಲಿ ಪ್ರತಿಯೊಂದು ಏನಾಯ್ತು, ಯಾಗಾಯ್ತು, ಯಾಕೆ ನಾವು ಅಲ್ಲಿ ಸೋತ್ವಿ ಅನ್ನೋದಕ್ಕೆ ಕಂಪ್ಲೀಟ್ ವಿವರಣೆಗಳನ್ನ ಅವರು ಎಳೆ ಎಳೆಯಾಗಿ ಬಿಚ್ಚಿಟ್ಟಿದ್ದಾರೆ. ಯಾಕಂತ ಹೇಳಿದ್ರೆ ಅವರು ಫಿಸಿಕಲಿ ಬ್ರಿಗೇಡಿಯರ್ ದಳ್ವಿಯವರು ಅಲ್ಲಿ ಫಿಸಿಕಲ್ ಆಗಿದ್ದಂಥವ್ರು. ಅದಕ್ಕೋಸ್ಕರ ನಾವು ರಾಜತಾಂತ್ರಿಕ ನಡೆ ಬಹಳ ನಮ್ಮ ಡೆಮೋಕ್ರಸಿಯಲ್ಲಿ ನಮ್ಮ ಭಾರತ ದೇಶದ ಪ್ರಜಾಪ್ರಭುತ್ವ ವ್ಯವಸ್ಥೆ ಇರೋದ್ರಿಂದ ರಾಜತಾಂತ್ರಿಕ ನಡೆಗಳು ಸೇನೆಯ ಜೊತೆಯಾಗಿ ಹೋಗಬೇಕು. ಇಲ್ಲ ಅಂತ ಹೇಳಿದ್ರೆ ಮುಂದೊಂದು ದಿವಸ ನಾವು ಸರ್ ಹೇಳಿದಾಗೆ ನಾವು 2 ಮಹಾಯುದ್ಧಗಳನ್ನು ಭಾರತ ದೇಶದವರು ವಿದೇಶಗಳಲ್ಲಿ ಹೋಗಿ ನಮ್ಮ ಸೇನೆ ಬಲಿಷ್ಠ ಅಂತ ಹೇಳಿ ತೋರಿಸಿ ಬಂದಿದೆ. ಇವತ್ತು ನಾವು ಬಲಿಷ್ಠವಾಗಿದ್ದೀವಿ, ಬರೀ ಸೇನೆ ಮಾತ್ರ ಬಲಿಷ್ಠವಾಗಿದ್ದರೆ ಸಾಕಾ? ಇದು ಒಂದು ಯಕ್ಷ ಪ್ರಶ್ನೆ. ನಾವೆಲ್ಲನೂ 17 ವರ್ಷದಲ್ಲಿ ನಾವು ಆರ್ಮಿಗೆ ಜಾಯ್ನ್ ಆಗ್ತೀವಿ. ಯಾವುದೇ ನೌಕರಿ ಇಲ್ಲ. ಈ 17 ವರ್ಷದಿಂದ 21 ವರ್ಷ ವಯಸ್ಸಿಗೆ ಸೇರುವಂಥ ಯಾವುದೇ ಸರ್ಕಾರಿ ನೌಕರಿ ಇಲ್ಲ. ಇದು ಆರ್ಮಿ ಬಿಟ್ಟರೆ, ಇಂಡಿಯನ್ ಡಿಫೆನ್ಸ್ ಏನು ಇದೆಯಾ ಇದು ಬಿಟ್ಟರೆ ಬೇರೆ ಯಾವುದೂ ಸರ್ಕಾರಿ ನೌಕರಿ ಇಲ್ಲ. ಯಾಕೆ ಆ ವಯಸ್ಸಿನಲ್ಲಿ ಸೇರಿಸ್ತಾರಂದ್ರೆ ಅವನಲ್ಲಿ ಒಂದು ದೃಢತೆ ಬರಬೇಕು, ದೇಶಕ್ಕೋಸ್ಕರ ನಾನು ಅಂತೇಳಿ ಆ ಒಂದು ಸ್ಥಿರತೆಯನ್ನು ಬರಬೇಕು, ಫಿಸಿಕಲ್ ಟ್ರೈನಿಂಗ್ ಬರಬೇಕು, ಅವನಿಗೆ ಒಂದೇ ನನ್ನ ದೇಶ ಮೊದಲು ಅನ್ನೋ ರಾಷ್ಟ್ರ ಪ್ರೇಮ ಬರಬೇಕು ಅನ್ನೋದಕ್ಕೋಸ್ಕರ ಆ ಒಂದು ಚಿಕ್ಕ ವಯಸ್ಸಲ್ಲಿ. ಹಾಗಾದರೆ ಮಾಜಿ ಸೈನಿಕ ವರ್ಗ ಮಾತ್ರ ದೇಶಕ್ಕೆ ಪ್ರಾಣ ಕೊಡಬೇಕಾ? ಅಥವಾ ಈ ನಮ್ಮ ಸ್ವತಂತ್ರ ಪೂರ್ವದಲ್ಲಿ ಏನು ಹೋರಾಟಗಾರರಿದ್ರು, ಭಗತ್ ಸಿಂಗ್ ಅಂತವರು ಯುವಕರು ಈ ದೇಶಕ್ಕೋಸ್ಕರ ಪ್ರಾಣ ಬಲಿದಾನಗಳನ್ನು ಕೊಟ್ಟರು. ಆ ಸ್ವತಂತ್ರ ಬಂತು ನಮಗೆ, ಅವರೆಲ್ಲ ಬಲಿದಾನಗಳ ಒಂದು ವ್ಯವಸ್ಥೆಯಿಂದ ನಮಗೆ ಸ್ವತಂತ್ರ ಬಂತು. ತಾವು ಹೇಳಿದ್ರಿ ಈಗ ನಾವು ಸ್ವತಂತ್ರ ಭಾರತವನ್ನು ನೋಡ್ತಾ ಇದ್ದೇವೆ. ನಿಜವಾಗಲೂ ಇದು ಸ್ವತಂತ್ರ ನಮಗೆ ಸಿಕ್ಕಿದೆಯಾ ಅಥವಾ ಇದು ಕಂಟಿನ್ಯೂಯೇಷನ್ ಸಂಘರ್ಷನ ಅಂತೇಳಿ? ಎಸ್, ಇದು ಸಂಘರ್ಷ. ನಮಗೆ ಸ್ವತಂತ್ರ ನಮಗೆ ಬಂದಿದೆ ಅಷ್ಟೇ, ನಾವು ಯಾರೂ ಸ್ವತಂತ್ರರಲ್ಲ ಅಂತ ಹೇಳೋದಕ್ಕೆ ಬಯಸ್ತೀನಿ. ನಾವು ಯಾವುದರಲ್ಲಿ ಸ್ವತಂತ್ರ ಇದ್ದೀವಿ ನೀವೇ ಯೋಚನೆ ಮಾಡಿ. ನಾವು ಸಂಪೂರ್ಣ ಸ್ವರಾಜ್ಯವನ್ನು ನಾವು ಪಡ್ಕೊಂಡಿದ್ದೀವ? ನನಗೆ ಪ್ರಶ್ನೆ ಆಗ್ತಾ ಇದೆ. ನಾವು ನಿಜವಾಗ್ಲೂ ಸಂಪೂರ್ಣ ಸ್ವರಾಜ್ಯವನ್ನು ಇದುವರೆಗೂ ನಾವು ಪಡ್ಕೊಳ್ಳಿಲ್ಲ. ಯಾಕಂತ ಹೇಳಿದ್ರೆ ಅನೇಕ ಉದಾಹರಣೆಗಳಿದೆ. ಇದರ ನಿಟ್ಟಿನಲ್ಲಿ ಏನು ಬ್ಯೂರೋಕ್ರಸಿಗಳಿದೆ ಅವರು ಯೋಚನೆ ಮಾಡಬೇಕು. ರಾಜತಾಂತ್ರಿಕ ನಡೆಗಳು ಇನ್ನಷ್ಟು ಗಟ್ಟಿಯಾಗಬೇಕು. ನಮ್ಮ ಭಾರತದ ಸಂವಿಧಾನ ಏನು ಹೇಳ್ತೀವಿ, ಪ್ರಿಯಾಂಬಲ್, ಡಾಕ್ಟರ್ BR ಅಂಬೇಡ್ಕರ್ ಅವರು ಬಹಳ ಒಂದು 492 ಪುಟಗಳ ಒಂದು ಸಂವಿಧಾನವನ್ನು ಎಲ್ಲೂ ಇಲ್ಲ ಬರೆದಿರೋದಂಥ ಬರವಣಿಗೆಯಲ್ಲಿ. ಅಂಥ ಒಂದು ಮಹಾನ್ ಸಂವಿಧಾನವನ್ನು ನಮ್ಮ ಭಾರತ ದೇಶ ಕೊಟ್ಟಿದ್ದಾರೆ. ಅದನ್ನು ನಾವು ತಿಳ್ಕೊಂಡು ಅದರಂತೆ ನಡೆದಾಗ ನಮ್ಮ ಭಾರತ ಇನ್ನೊಂದು ಮಹಾಯುದ್ಧ ನೋಡುವಂತಹ ಪರಿಕಲ್ಪನೆಗೆ ನಾವು ಹೋಗಲ್ಲ. ನಮಗಿರೋದು ಒಂದೇ ಹಿಂದೂ ರಾಷ್ಟ್ರ ಭಾರತ. ಆ ಭಾರತವನ್ನು ನಾವು ಕಾಪಾಡಬೇಕು ಅಂತ ಹೇಳಿದ್ರೆ ಸೈನಿಕರ ಜೊತೆ ಸಾರ್ವಜನಿಕರು ಸೇರಬೇಕು. ಭಾರತದ ಪ್ರತಿಯೊಬ್ಬ ಪ್ರಜೆ, ಯುವಕ, ನಾಗರಿಕರು ಎಲ್ಲರೂ ಕೈ ಜೋಡಿಸಿದಾಗ ಮಾತ್ರ ನಮ್ಮ ಬಲಿಷ್ಠ ಭಾರತ. ಸಂಕ್ಷಿಪ್ತವಾಗಬೇಕು ಸರ್, ನಾವೇನ್ ಮಾಡಬಹುದು ಅಂತ ಹೇಳಿ ನಾನು ರಂಜಿತ್ ಮಾತನಾಡ್ತಿದ್ವಿ. 9 to 6 ಜಾಬ್ ಹೋಗಿ ಬರ್ತೀವಿ, ನಾವು ಬೇರೆಯವ್ರಿಗೆ ಹಾನಿ ಮಾಡಲ್ಲ, ದೇಶದ ಕೊಡುಗೆ ಇಷ್ಟೇ ಅಂತ ಹೇಳಿ ಕನ್ಸಿಡರ್ ಮಾಡ್ಲಿಕ್ಕೆ ಸಾಧ್ಯನಾ? ನಾವು 9 to 6 ಜಾಬ್ ಮಾಡ್ಕೊಂಡು ಕೂಡ ದೇಶಕ್ಕೆ ಕೊಡುಗೆ ಏನ್ ಕೊಡ್ಬೋದು ಮಾತನಾಡ್ಸೋದು ಬಾಕಿ ಇದೆ. ರಂಜಿತ್, ಅನೇಕ ಮಂದಿ ಸೈನ್ಯದಲ್ಲಿ ಇದ್ದವರು, ಹಾಲಿ ಕೆಲಸ ಮಾಡ್ತಿರುವವರು ನನ್ನ ಜೊತೆಲಿ ಇದ್ದಾರೆ ಸ್ಟುಡಿಯೋದಲ್ಲಿ.